ಹಾಯ್ ಫ್ರೆಂಡ್ಸ್, ಇವತ್ತು ನಿಮ್ಮನೆ ಮಗ ಅರುಣ್ ಮಾಡುವ ವಂದನೆಗಳು. ಇವತ್ತು ಏನಪ್ಪ ಅಂದರೆ ಇತಿಹಾಸ ಪ್ರಸಿದ್ಧ ನಮ್ಮ ರಾಮದೇವ ಬೆಟ್ಟ ತೋರ್ಸೋಣ ಅಂತ ಬಂದಿದ್ದೀನಿ. ರಾಮ ಇಲ್ಲಿ ಕಾಕಾಸುರನ ವಧೆ ಮಾಡಿದ ಸ್ಥಳ ಇದು. ಇದಕ್ಕೆ ಇತಿಹಾಸ ಪ್ರಸಿದ್ಧ ರಾಮದೇವ ಬೆಟ್ಟ ಅಂತ ಕರೀತಾರೆ. ಬನ್ನಿ ಫ್ರೆಂಡ್ಸ್, ನಮ್ಮ ರಾಮದೇವ ಬೆಟ್ಟ ನೋಡ್ಕೊಬರೋಣ. ದೇವಸ್ಥಾನ ತಕ್ಕೂ ಚೆನ್ನಾಗಿ ಮೆಟ್ಲಿವೆ, ಹತ್ಬೋದು. ಒಂದು ಸ್ವಲ್ಪ ಸುಸ್ತಾಯ್ತದೆ. ಇತಿಹಾಸ ಪುರಾಣಗಳ ಪ್ರಕಾರ ಶ್ರೀ ರಾಮಚಂದ್ರ ಪ್ರಭುಗಳು ಇಲ್ಲಿ ಕಾಕಾಸುರ ಅಂತ ರಾಕ್ಷಸನ ವಧೆ ಮಾಡಿದ ಸ್ಥಳ ಇದು ಅಂತ ಲೇಖನಿಯಲ್ಲಿದೆ. ಅದಕ್ಕಾಗಿ ಇಲ್ಲಿ ಒಂದೇ ಒಂದು ಕಾಗೆನೂ ಸುತ್ತಮುತ್ತನೂ ಸುಳಿಯಲ್ಲ. ನೋಡ್ತೀನಿ ಒಂದು ಕಾಗೆನೂ ಇಲ್ಲ ಫ್ರೆಂಡ್ಸ್. ಇತಿಹಾಸ ಪ್ರಸಿದ್ಧ ದೇವಸ್ಥಾನ, ಮೆಟ್ಲುಗಳು ಚೆನ್ನಾಗಿವೆ, ಹತ್ಬೋದು. ಒನ್ ಡೇ ಬರಬೇಕು ಅಂದರೆ ಈ ದೇವಸ್ಥಾನಕ್ಕೆ ಬನ್ನಿ ನೋಡಿ. ಫೈನಲಿ ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನದಲ್ಲೂ ಸಿಕ್ಕಾಪಟ್ಟೆ ಸ್ವಚ್ಛತೆಯಿಂದ ಕೂಡಿದೆ. ಎಲ್ಲೂ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಇದು. ನೋಡಿ ಫ್ರೆಂಡ್ಸ್, ಫೈನಲಿ ದೇವಸ್ಥಾನ ಒಳಗೆ ಬಂದೆ. ಜೈ ಶ್ರೀರಾಮ್. ಬನ್ನಿ ಫ್ರೆಂಡ್ಸ್, ನಮ್ಮ ಶ್ರೀ ರಾಮಚಂದ್ರ ಪ್ರಭುಗಳನ್ನ ನೋಡ್ಕೊಬರೋಣ. ನಾನು ಹೋದಾಗ ದೇವಸ್ಥಾನ ಅವಾಗ ತಾನೇ ಅಲಂಕಾರ ನಡೀತಿತ್ತು. ನೋಡಿ ಫ್ರೆಂಡ್ಸ್, ನಮ್ಮ ಶ್ರೀ ರಾಮಚಂದ್ರ ಪ್ರಭುಗಳು. ಜೈ ಶ್ರೀರಾಮ್. ಪಕ್ಕದಲ್ಲೇ ಒಂದು ಕಲ್ಯಾಣಿ ಇದೆ. ಕಲ್ಯಾಣಿ ನೋಡಿಕೊಂಡು ಮುಂದೆ ಬಂದೆ. ಅಲ್ಲೊಂದು ರಾಮೇಶ್ವರ ದೇವಸ್ಥಾನವಿದೆ. ಬನ್ನಿ ಫ್ರೆಂಡ್ಸ್, ನಮ್ಮ ರಾಮೇಶ್ವರ ದೇವಸ್ಥಾನ ಹಂಗೆ ನೋಡಿಕೊಂಡು ಸ್ವಲ್ಪ ಮುಂದೆ ಬರ್ತೀನಿ. ಅಲ್ಲೊಂದು ಗೋಪುರವಿದೆ. ವ್ಯೂ ಮಾತ್ರ ಸಖತ್ತಾಗಿದೆ ನೋಡೋಕ್ಕೆ. ಬನ್ನಿ ಫ್ರೆಂಡ್ಸ್, ವ್ಯೂ ನೋಡಿ ತೋರಿಸ್ತೀನಿ. ಈ ಬೆಟ್ಟದಲ್ಲಿ ನಮ್ಮ ಅಮಿತಾಬ್ ಬಚ್ಚನ್ ಶೋಲೆ ಮೂವಿ ಚಿತ್ರೀಕರಣ ನಡೆದಿದೆ ಫ್ರೆಂಡ್ಸ್. ಇಲ್ಲಿ ಬೆಟ್ಟದಲ್ಲಿ ನನ್ನ ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕು, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನು ಹೆಚ್ಚು ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗಾಗಿ ಹಾಕ್ತೀನಿ ಫ್ರೆಂಡ್ಸ್. ಬಾಯ್. ಪ್ರಕೃತಿ ಸೌಂದರ್ಯ ಹೇಗಿದೆ ನೋಡಲ್ಲ, ಕಣ್ಣು ಸಾಲಲ್ಲ. ಅಲ್ಲಿಂದ ಒಂದು ಸ್ವಲ್ಪ ಡೌನ್ಗೆ ಹೋದರೆ ಅಲ್ಲೊಂದು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನವಿದೆ. ಬನ್ನಿ ಫ್ರೆಂಡ್ಸ್, ಹಂಗೆ ಕೆಳಗಡೆ ಹೋಗಿ ನಮ್ಮ ಆಂಜನೇಯ ಸ್ವಾಮಿಗೂ ನಮಸ್ಕಾರ ಹೊಡ್ಕೊಂಡು. ಅದು ಇಲ್ಲಿ ಮೆಟ್ಲುಗಳೇನಿಲ್ಲ ಫ್ರೆಂಡ್ಸ್, ನಿಧಾನಕ್ಕೆ ಹೋಗ್ಬೇಕು, ಕಲ್ಲೆಲ್ಲ ಜಾಡ್ತವೆ. ಬನ್ನಿ, ನಮ್ಮ ಆಂಜನೇಯ ಮಹಾಪ್ರಭುಗಳಿಗೆ ಒಂದು ನಮಸ್ಕಾರ ಹೊಡ್ಕೊಂಡು ಬರೋಣ. ಜೈ ಆಂಜನೇಯ. ರಾಮನ ಬಂಟ ಹನುಮ. ನೋಡಿ ಫ್ರೆಂಡ್ಸ್, ನಮ್ಮ ಆಂಜನೇಯ ಸ್ವಾಮಿ ನಮಸ್ಕಾರ ಹೊಡ್ಕೊಂಡು ಇನ್ನೊಂದು ಪ್ಲೇಸ್ ಇದೆ. ಬನ್ನಿ ಫ್ರೆಂಡ್ಸ್, ಅದು ನೋಡಲೇಬೇಕಾಗಿದ್ದು ನೀವು. ಹಂಗೆ ಒಂದು ಸ್ವಲ್ಪ ಮುಂದೆ ಹತ್ಕೊಬಂದೆ. ಇಲ್ಲೂ ಮೆಟ್ಲುಗಳೇನಿಲ್ಲ ಫ್ರೆಂಡ್ಸ್, ಹಿಂಗೆ ಇದೆ ಜಾಗ, ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಇರೋದು ಸುಂದರವಾದ ವ್ಯೂ, ಅಲ್ಲಿಗೆ ಹೋಗಲೇಬೇಕು, ಮಿಸ್ ಮಾಡಬೇಡಿ. ಸಖತ್ತಾಗಿದೆ ಜಾಗ ಮಾತ್ರ. ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟೊಂದು ಮನಮೋಹರವಾಗಿದೆ. ಮೇಲ್ಗಡೆ ಅದು ಹುಷಾರಾಗಿ ಹೋಗ್ಬೇಕು. ನೋಡಿ ಫ್ರೆಂಡ್ಸ್ ಹೇಗಿದೆ. ಇದು ನೋಡಲೇಬೇಕಾಗಿದ್ದ ಜಾಗ ನಮ್ಮ ರಾಮದೇವ ಬೆಟ್ಟದಲ್ಲಿ. ಇದಕ್ಕಾಗಿಯೇ ಎಷ್ಟೋ ಜನ ಪ್ರವಾಸಿಗರು ಇಲ್ಲಿ ಬಂದು ಹೋಗ್ತಾರೆ ಡೈಲಿ.
ಹೇಗಿದೆ ಫ್ರೆಂಡ್ಸ್ ನೋಡಿ. ನಮ್ಮ ರಾಮಚಂದ್ರ ಪ್ರಭುಗಳು ಕಾಕಾಸುರನ ವಧೆ ಮಾಡಿದ ಸ್ಥಳ ಇದು, ಈ ಬೆಟ್ಟದಲ್ಲಿ ನೋಡಿ ಫ್ರೆಂಡ್ಸ್ ಹೇಗಿದೆ. ಒಂದಿನ ಬಂದು ಹೋಗ್ಬೋದು ನೋಡಿ ಫ್ರೆಂಡ್ಸ್, ಒಳ್ಳೆ ಜಾಗ. ರಾಮನಗರಕ್ಕೆ ಬಂದು ರಾಮದೇವ್ ಪಾದ ಅಂತ ಸಿಗುತ್ತೆ, ಅಲ್ಲಿ ಒಳಗೆ ಹೋದ್ರೆ ಒಂದು 2 ಕಿಲೋಮೀಟರ್ ಆಗುತ್ತೆ. ಗೂಗಲ್ ಮ್ಯಾಪ್ ಹಾಕ್ಕೊಂಡು ರಾಮದೇವ್ ಬೆಟ್ಟ ಅಂತ ಬರ್ಬೋದು ನೋಡಿ ಫ್ರೆಂಡ್ಸ್. ಫ್ಯಾಮಿಲಿ ಸಮೇತ ಬರ್ಬೋದು, ಜಾಗ ಮಾತ್ರ ಸಖತ್ತಾಗಿದೆ. ನನ್ನ ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಹಂಗೆ ಬೆಲ್ ಬಟನ್ ಕೊಡಿ.